ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಉಪ್ಪಿನಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಯಾವ ಉಪ್ಪಿನಕಾಯಿ ಅಂದರೆ ನಾನು ಮೆಕ್ಕೆಕಾಯಿ ಉಪ್ಪಿನಕಾಯಿನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ನಾನು ಅರ್ಧ kg ಮೆಕ್ಕೆಕಾಯಿನ ಹಾಕಿದ್ದೀನಿ. ಮೆಕ್ಕೆಕಾಯಿ ಹಾಕಿ ಆದಮೇಲೆ ನಾನು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಈ ಥರ ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಒಂದು 2 ಗಂಟೆ ನಾನು ಹಾಗೆ ಇಡ್ತಾಯಿದ್ದೀನಿ. ಇವಾಗ ನಾನು ಒಂದು ಫ್ಯಾನ್ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ ನಾನು ಮೆಂತ್ಯಕಾಳನ್ನು ತೊಗೊಂಡಿದ್ದೀನಿ. ಮೆಂತ್ಯಕಾಳು ತೊಗೊಂಡು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬಾ ಫ್ರೈ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಫ್ರೈ ಆದರೆ ಸಾಕು. ಇವಾಗ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಜೀರಿಗೆ ತೊಗೊಂಡು ಮತ್ತು ಅದೇ ಥರ ನಾನು ಗೋಲ್ಡನ್ ಕಲರ್ ಬರೋವರೆಗೂ ನೋಡಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಆದಮೇಲೆ ನಾನು ಮತ್ತೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಸಾಸಿವೆನ ತೊಗೊಂಡಿದ್ದೀನಿ. ಅದು ಒಂದು 2 ಸ್ಪೂನು ತೊಗೊಂಡಿದ್ದೀನಿ. ನಾನು ಸಾಸಿವೆನ ತೊಗೊಂಡು ಚಟಪಟ ಅನ್ನೋವರೆಗೂ ಹುರಿತಾ ಇದ್ದೀನಿ. ಇವಾಗ ಸಾಸಿವೆನೂ ಹುರ್ಕೊಂಡಾಗಿದೆ. ನಾನು ಇವಾಗ ಒಂದು ಕುಟಾಣಿನ ತೊಗೊಂಡಿದ್ದೀನಿ. ಅದಕ್ಕೆ ಮೆಂತ್ಯಕಾಳು ಹುರಿದಿಟ್ಕೊಂಡಿದ್ದೆಲ್ಲ ಮೆಂತ್ಯಕಾಳನ್ನು ಹಾಕ್ತಾಯಿದ್ದೀನಿ. ಮೆಂತ್ಯಕಾಳು ಚೆನ್ನಾಗಿ ಈ ಥರ ಜಜ್ಕೊಂಡಾಗಿದೆ. ಇವಾಗ ನಾನು ಜೀರಿಗೆನೂ ಹಾಕ್ತಾಯಿದ್ದೀನಿ. ಜೀರಿಗೆನೂ ಅದೇ ಥರ ಸೇಮ್ ನಾನು ಕುಟ್ತಾಯಿದ್ದೀನಿ. ಅದೇ ಥರ ನಾನು ಸಾಸಿವೆನೂ ಅದೇ ಥರ ನಾನು ಪೌಡ್ರ್ ಮಾಡ್ತಾಯಿದ್ದೀನಿ. ನೋಡಿ, ಮಿಕ್ಸಿಯಲ್ಲಿ ಹಾಕಿದ ಟೇಸ್ಟೇ ಬೇರೆ ಬರುತ್ತೆ. ಈ ಥರ ಕುಟಾಣಿಯಲ್ಲಿ ಕುಟ್ಟಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಿಕ್ಸಿಯಲ್ಲಿ ಮಾಡಿದ ಟೇಸ್ಟ್ ಬೇರೆ ಬರುತ್ತೆ. ಇವಾಗ ನಾನು ಮೆಕ್ಕೆಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1/2 ಟೀ ಸ್ಪೂನ್ ನಾನು ಟರ್ಮರಿಕ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಾಕಿ ಆದಮೇಲೆ ಆವಾಗಲೇ ನಾನು ಕುಟ್ಟಿ ಇಟ್ಟ ಪೌಡ್ರನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿಯನ್ನು ತೊಗೋತಾ ಇದ್ದೀನಿ. ಇವಾಗ ಅದೇ ಕುಟಾಣಿಯಲ್ಲಿ ನಾನು ಬೆಳ್ಳುಳ್ಳಿನ ಕುಟ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿ ಕುಟ್ಟಿ ಆಗಿದೆ. ಇವಾಗ ಎಲ್ಲ ಮಸಾಲೆಯನ್ನು ಹಾಕಿದ್ದೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಾನು ಎಣ್ಣೆ ಕಾಯಿಸೋಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಇವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ಮೇಲೆ ಬೆಳ್ಳುಳ್ಳಿಯನ್ನು ಕುಟ್ಟಿ ಇಟ್ಟುಕೊಂಡಿದ್ದೆಲ್ಲ ಅದನ್ನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಗಿದೆ. ನಾನು ಆವಾಗಲೇ ಮೆಕ್ಕೆಕಾಯಿನ ಕಲಸಿ ಇಟ್ಕೊಂಡಿದ್ದೆ ಎಲ್ಲ ಮಸಾಲೆ ಹಾಕಿ. ಅದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಬೆಳ್ಳುಳ್ಳಿಯನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.